ಹಾಯ್ ಹಲೋ ಗೈಸ್, ನಾನು ನಿಮ್ಮ ಧಾರವಾಡ ಕವಿನು ಬ್ಯಾಕ್ ಅಗೇನ್ ವಿತ್ ನ್ಯೂ ಬ್ಲಾಗ್. ಈಗ ನಾವೆಲ್ಲಿಗೆ ಹೊಂಟೇವು ಅಂದ್ರೆ ದಿಶಾಣ ಅವ್ರ ಮನೆಗೆ ಹೊಂಟೇವ್ರಿ. ಅಂದ್ರೆ ಅಲ್ಲಿ ಸ್ವಲ್ಪ ಬುಕ್ ಇಸ್ಕೊಂಬರ್ಬೇಕ್ರಿ, ಫೇರ್ ಬರೆಯೋದೈತ್ರಿ. ಆ ಬುಕ್ ಇಸ್ಕೊಂಬರ್ಬೇಕ್ರಿ. ನಾನು ಮತ್ತು ನಮ್ಮ ಅಣ್ಣ ಯೋಗಿ ಹೊಂಟೇವ್ರಿ. ಬರ್ರಿ ಸಿಗ್ತೇನೆ. ಇಲ್ಲಿ ನೋಡ್ರಿ ನಮ್ಮ ಯೋಗಿ ಹೆಂಗೆ ಮಕ್ಕೊಂಡಾನೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಹುಡ್ಗಿತ್ ನೋಡಕ್ಕೆ ಮುಂದಾರ್ಗತ್ತೆ ನಾಚ್ಕೊಳತ್ತ ನೋಡ್ರಿ, ಹೆಂಗೆ ಕುಂತ ನೋಡ್ರಿ. ಇಲ್ಲೇ ಅನ್ವಿತಾ ಅವ್ರ ಪಪ್ಪಂಗೆ ಗಾಡಿ ತೊಗೊಂಡಾರಿ. ಯೋಗಿ ಹೆಂಗೆ ಹುಡ್ಕೊಂಡ್ ಬರತ್ತ ನೋಡ್ರಿ. ರಾಜಾಜಿ. A few moments later. ಗಾಯ್ಸ್, ಈಗ ಒಂದು ಪಿಕ್ಚರ್ ಆಗಿಬಿಟ್ಟೈತ್ರಿ. ಏನಂದ್ರೆ ತಡ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಖಾಲಿ Emotional damage. ಅಲ್ಲಿ ಬರಾಕ್ ಹೋದಿರಿ. ನಮ್ಮ ಮನೀದ ಕಟಂಜಿರಿ ಈ ಕಬ್ಬಿನ ದರ್ಜೆ ಇರ್ತಲ್ರಿ, ಅದು ಬಡದ್ ಬಿಡ್ತೀರಿ. ರೊಕ್ಕ ಬರಾಕತ್ಬಿಟ್ಟೈತ್ರಿ. ಈಗೇನು ದಿಶಾನ ಅವ್ರ ಮನೆಗೆ ಹೋಗ್ಬೇಕ್ರಿ. ನಂಗೆ ನೋಡಲಿ ದಿಶಾನ ಅವ್ರ ಮನೆಗೆ ಹೋಗ್ಬೇಕ್ರಿ. ಏನಾಗೈತೆ ದಿಶಾನ ಅವ್ರ ಮನೆಗೆ ಹೋಗ್ಬೇಕ್ರಿ. ಅಲ್ಲಿಗೆ ಹೋಗಿ ಬಂದು ಸಿಗ್ತಂಬರಿ. ಗೈಸ್, ಪ್ಲಾನಿನಲ್ಲಿ ಬದಲಾವಣೆ. ಈಗ ನಾವು ದಿಶಾನ್ ಅವರ ಮನೆಗೆ ಹೋಗಿ ಕ್ಯಾನ್ಸಲ್ ಮಾಡಿದ್ದೇವೆ. ನೀವು ನೋಡ್ರಿ ಬರೀ ಪ್ಲಾನ್ ಬದಲಾವಣೆ. ಇದೊಂದು ಸ್ಟೈಲ್ ಕಲ್ತ್ಬಿಟ್ಟ ಅನ್ನೋದು 50 ಅಂದೇನ್ರಿಪ್ಪ. ಗೈಸ್ ಇವ್ ನೋಡ್ರಿ, ಆ ಪ್ಲಾನ್ ಬದಲಾವಣೆ ನಡೀತೈತೆ ರೀ. ಈ ಕೈ ಅದು ನಂಗೆ ಸ್ವಲ್ಪ ಅದ ಟ್ರೆಂಡ್ ರೀ. ನಮ್ಮ ವ್ಯೂವರ್ಸಿಗೆ ಗೊತ್ತೈತಿ ನಿಮ್ಗೆ. ನಮ್ಮ ಗಾಯ್ಸ್ ವ್ಯೂವರ್ಸ್ ಹೌದಿಲ್ರಿ ಗೈಸ್, ಗೊತ್ತೈತಿಲ್ರಿ ನಿಮಗೆ. A few moments later. ಗಾಯ್ಸ್, ಈಗ ಟೈಮ್ ಅಂತ್ರಿ 6 ಗಂಟೆ ಆಗೈತೆ ರೀ. ಕರೆಕ್ಟ್ 6 ಅಲ್ರಿ, ಒಂದು 5:56 5:57 ಆಗೈತೆ ರೀ. ಟೈಮ್ ಅಂತೂ ಇಷ್ಟ ಆಗೈತೆ ರೀ. ಮನೆ ಕಸ ಹೊಡಿಯೋದು ನಂಗೆಲ್ಲ ರೀ. ಇವತ್ತು ಕಸ ಹೊಡೋದು ದೀಪ ಹಚ್ಬೇಕು ರೀ. ತೋರಿಸ್ತೇನಂತ್ರಿ. ದೀಪ ಕಸ ಹೊಡಿಬೇಕ್ರಿ. ಒಣ್ಣಕ್ಕೆ ಕಸ ಹೊಡೋದು ಕ್ಲಿಪ್ಸ್ ಹಾಕ್ತೇನಂತ್ರಿ. ನಾ ಹೊಡಿಯೋದು ನೋಡ್ರಿ. ರುಕೋ ಜರಾ ಸಬರ್ ಕರೋ. ನೋಡ್ರಿ ಇಲ್ಲಿ ಕೆಲಸ ಹಚ್ಚಾರಿ. ನಾ ಕ್ಲಿಪ್ಸ್ ತೋರಿಸ್ತೇನೆ ಬರ್ರಿ. ಮತ್ತೆ 1,000 years later. ಇಲ್ಲಿ ಬ್ಲಾಗ್ದಾಗ ಇವನು ಹಾಕ್ತೇನೆ ಅಂದಿದ್ದಕ್ಕಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಪಪ್ಸ್ ಬಾಯ್ ನೋಡ್ರಿ ಪಪ್ಸ್. ಇಲ್ಲಿ ನೋಡ್ರಿ ನಮ್ಮ ಮೋನಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಹುಡುಗರಿ. ಆಯ್ ಪಪ್ಸ್ ಬಾಯ್. ನೀವು ನೋಡ್ರಿ ಹೊಡ್ಯಾಕ ಬರತ್ತಾನ. ಇಲ್ಲಿ ನೋಡ್ರಿ, ಈ ಸೈಡ್ ಒಂದು ಬೆಂಕಿ ಹಚ್ಚೋರಿ, ಈ ಸೈಡ್ ಒಂದು ಬೆಂಕಿ ಹಚ್ಚೋರಿ. ನೋಡಕ್ಕೆ ಒಬ್ಬ ಬೆಂಕಿ ನಿಂತಾನ. A few inches later. ಈಗ ನಾನು ಮತ್ತು ನಮ್ಮ ದೋಸ್ತ ಹೊಂಟೇವ್ರಿ ಮೆಡಿಕಲ್ ಶಾಪಿಗೆ. ಸ್ವಲ್ಪ ಎಮರ್ಜೆನ್ಸಿ ಅಂದ್ರೆ ಒಂದು ಸ್ವಲ್ಪ ಐತ್ರಿ, ಅದಕ್ಕೆ ಹೊಂಟೇವ್ರಿ. ಅಲ್ಲಿ ಮೆಡಿಕಲ್ ಶಾಪ್ದಾಗ ಸಿಗ್ತೇನಂತ್ರಿ. ಬರ್ರಿ. A few moments later. ಈಗ ನಾವು ಬಂದೇವ್ರಿ ಮೆಡಿಕಲ್ ಶಾಪಿಗೆ. ಇಲ್ಲೇ ಪ್ರೇಮ ಅವ್ರ ಗುಳಿಗೆ ತೊಗೊಳತಾನ್ರಿ. ಸ್ವಲ್ಪ ಐತಂದಿದ್ದಲ್ರಿ, ಅದಕ್ಕೆ ಗುಳಿಗೆ ತೊಗೊಳತಾನ್ರಿ. ನಾವು ಇಲ್ಲಿ ಬಂದಾನ್ರಿ ಗೈಸ್. ಇಲ್ಲಿ ಬಂದಾನ ತೋರಿಸ್ಕೊಳ್ತೇನೆ. ಇಲ್ಲಿ ತೊಗೊಳಕ್ತಾನ ನೋಡ್ರಿ. ನೋಡ್ರಿ ಅಪ್ಪು. रहा नहीं जाता, तड़प ही ऐसी है ना. ಗೈಸ್, ಈಗ ಜಸ್ಟ್ ಗುಳಿಗೆ ತೊಗೊಂಡಿರಿ. ಬಾಳಿ ಹೋಗುಣ. Emotional damage. ಈಗ ಜಸ್ಟ್ ನಾವು ಮೆಡಿಕಲ್ ಶಾಪ್ದಾಗ ತೊಗೊಂಡಿರಿ. ನೋಡ್ರಿ ಸಣ್ಣ ಹುಡುಗರಿಗೆ 13 ತೊಗೊಂಡೇನ್ರಿ. ಈಗ ಜಸ್ಟ್ ನಾವು ಎಲ್ಲ ಟ್ಯಾಬ್ಲೆಟ್ಸ್ ಏನೇನು ತೊಗೋದಿತ್ರಿ ಅದನ್ನು ತೊಗೊಂಡು ಮನೆಗೆ ಹೊಂಟೇವ್ರಿ. ಮನೆಗೆ ಹೋದ್ಮೇಲೆ ಸಿಗ್ತೇನೆ ಅಂತ್ರಿ. ಬರ್ರಿ. A few moments later. ಗೈಸ್, ನಾಳಿಂದ 10th ಕ್ಲಾಸ್ ಒಂದು ಸ್ಟಾರ್ಟ್ ಆಗತ್ತವ್ರಿ. 10th ಕ್ಲಾಸ್ ಸ್ಟಾರ್ಟ್ ಆದ್ರೆ ಅಂದ್ರೆ ವ್ಲಾಗ್ ಮಾಡೋಕೆ ಅಷ್ಟು ಟೈಮ್ ಇರೋಲ್ರಿ. ಓದೋದು ಭಾಳ ಇರ್ತೈತೆ ರೀ. ಈಗಿಂದ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ಮುಂದೆ ಆಗ್ಬೋದಲ್ರಿ ರಿಸಲ್ಟ್ ಚಲೋ. ಅದಕ್ಕೆ ಈಗ ನಾಳಿಂದ ಎಷ್ಟಕ್ಕೈತೆ ಅಷ್ಟಕ್ಕೈತೆ ರೀ. ಆಮೇಲೆ ನಾಳಿಂದ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನ್ರಿ. ಅದನ್ನು ಇನ್ಸ್ಟಾದಾಗ ಹೋಗ್ಬಿಡ್ಬೋದು ರೀ. ಇನ್ಸ್ಟಾದಾಗ ಇಲ್ಲಿ ಹಾಕಿರ್ತೇನೆ ರೀ ಮ್ಯಾಗ, ಅದನ್ನು ಚೆಕ್ ಮಾಡಿರಿ. ಯೂಟ್ಯೂಬ್ದಾಗ ಮ್ಯಾಗ ಹಾಕಿರ್ತೇನೆ ರೀ. ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿ ಇನ್ಸ್ಟಾನ ಫಾಲೋ ಮಾಡಿರಿ. ಲೈಕ್, ಶೇರ್, ಕಮೆಂಟ್, ಫಾಲೋ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬಿಡಬೇಡ್ರಿ. ಇದಾಗಿತ್ತು ರೀ ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ಭಾಳ ಸಣ್ಣದೈತ್ರಿ, ಭಾಳ ಅಂದ್ರೆ ಭಾಳ ಸಣ್ಣದೈತ್ರಿ.
ಇದಾಗಿತ್ತು ಇವತ್ತಿನ ಬ್ಲಾಗ್. ನಾವು ನೀವು ಸಿಗೋಣಂತ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿ ಮಠ ತಡೀರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.